ಇದಕ್ಕಂತಾರಪ್ಪ ಸುಖ ಅಂತೇಳಿ. ನಾನು ನಾಷ್ಟಕ್ಕೆ ಏನು ಮಾಡೋದಂತೇಳಿ ನಾ ಬಡ್ದಾಡಕತ್ತೇನೆ ಇಲ್ಲೇ. ಬೆಳಗ್ಗೆ ಆದ್ರೆ ಸುಡ್ಗಾಡಿ ಇದೊಂದತ್ತ ಯೋಚನೆ. ಈ ನಾಷ್ಟ ನನ್ನ ಮಗ ಕಂಡು ಹಿಡ್ದಿದ್ದಾನಂತ ಆತಾಗ. ಸುಮ್ ತಣ್ಣಗೆ ಹಂಗ ಹೊಟ್ಟಿದ್ದಿತ್ತಂದ್ರೆ ಅಡುಗೆ ಮಾಡೋ ಚಿಂತೆನೇ ಇರ್ತಿದ್ದಿಲ್ಲ ಆತಾಗ. ಅಲ್ಲ ಹೊರಗೆ ಈ ಪರಿ ಮಳಿ ಗಾಳಿ ಬಿಟ್ಟತಿ, ಥಂಡಿ ಅಂದ್ರೆ ಉಗ್ತಾಯ್ತು ಅಂದಳತಿ. ಕಲ್ಲು ಜುಣ ಆಡಕತ್ತಾವು. ಎತ್ತಾಗ ಹೋಗಿರ್ಬೇಕಿದ್ ಹುಡುಗ ಅಂತ ಆತಾಗ. ಏತ ಮಣಿ ಎತ್ತಾಗ ಹೋದಿಲ್ಲ, ಈ ಸಾಲಿ ಯಾಕಾರ ಸುಟ್ಟಿ ಕೊಡ್ತಾರ ಅನ್ನಂಗೆ ಆಗ್ಬಿಡ್ತವ ನನಗರಾತಾಗ. ಇದನ್ನ ಯಾವಾಗ ತಗೊಂಡು ಹೋಗಿದ ಅಲ್ಯಾಗ ಹೋಗಿತೇನೆ ಅನ್ನಂಗಾಗೈತೆ ನನಗರಾತಾಗ. ಮಳಿ ಗಾಳಿ ಮಸ್ತ್ ಬಿಟ್ಟತಿ, ನಿಲ್ಲಕ್ ಆಗ್ಬಂತು. ಬಾಗಲಕ್ಕೆ ಬಂದೆ. ಯಾರಿವಾಕಿ ಕಲವ ಕಲವಕ್ಕ, ನನ್ನ ಮಗನ ಏನಾರು ಕಂಡೇನ ಅಲ್ಲಿ? ಏನಾಗಿರ್ಜಿ ಥಂಡಿ ಎಷ್ಟೈತೆ ಇವಾಗಿರ್ಜಿ? ಮಗನ ಹುಡುಕಾಡಕತ್ತೀಯನ? ನಿನ್ನ ಮಗ ಅಲ್ಲಿ ಕೆರೆ ಕಟ್ಟಿ ಮ್ಯಾಗ ನಿಂತಿದ್ದ, ಬೇದ್ ಬಂದ ನಾನು. ಎದಕ್ಕೆ ಈ ಪರಿ ಗಾಳ್ಯಾಗ ಕೆರೆ ಹೊಂಡಿ ಮ್ಯಾಗ ಆಡ್ತೀರಿ ನಿಮ್ಮ ನಡ್ರಿ ಮನೆಗೆ ಅಂತೇಳಿ ನಿನ್ನ ಮಗನ ಜೊತೆಗೆ ಈ ಮೂಲಿ ಮನಿ ಚೋಟೆ, ಆಮೇಲೆ ಆ ಮುದುಕವನ ಮಗ, ಮತ್ತೆ ಯಾರ್ಯಾರ ಒಂದಿಬ್ರು ಮೂರು ಹುಡುಗರು ಇದ್ವು. ಬೇದ್ ಬಂದನಿ ಏನು ಮನೆಗೆ ಬರ್ತಾವ ಏನು ಅಲ್ಲೇ ನಿಂದಿರ್ತಾವ ಯಾರಿಗೆ ಗೊತ್ತ. ಸಾಕಾಗೈತವ ಈ ಹುಡುಗನ ಸಲುವಾಗಿ ಅತ್ತಾಗ ನನಗಂತೂ ಹೊತ್ತಾಗ. ಬರ್ಲಿ ಇವತ್ತು ಬರ್ಲಿ, ಚುಚ್ಕಾಕಾಶ್ ಬೆರಿನ ಹಾಕ್ತೇನೆ ಇವತ್ತು ಕಾಲಿಗೆ. ಈ ಪರಿ ಮಳಿ ಗಾಳಿ ಬಿಟ್ಟತಿಲ್ಲ, ಎಲ್ಲಿ ಹೋಗ್ಬೇಡ, ಅದು ಕೆರಿ ತುಂಬಿ ದುಮ್ಮಾಡಕತ್ತೈತಿ, ಹೋಗಬೇಡ ಅಂತ ಅಷ್ಟು ಹೇಳೇನು ನೋಡು. ಮತ್ತೆ ಹೋಗ್ಯಾನ ಬಾಡೆ. ಏನು ಮಾಡ್ತೀವ ಇಂಥ ಹುಡುಗರ ಸಲುವಾಗಿ? ಹೇಳಿ ನಾವ ಕೆಟ್ಟಾಗೋದು ಅಟ್ಟೆ. ನನ್ನ ಬಾಯೇನು ಹೋಗ್ಬೇಕು ಅಂದಂಗೆ ನೀನು ಇದಕೊಂಟೇನ ಹೊಲಕ್ಕೆ? ಮಳಿ ಈ ಪರಿ ಗಾಳಿ ಏನು ಮಾಡವ, ಬಿಡೋದು ಕರ್ಮಲ್ಲ, ಹೋಗಾಕ ಬೇಕು. ಹೋಗ್ಬೇಕು. ನಿನ್ನೆ ಸ್ವಲ್ಪ ಮಳೆ ಜಾಸ್ತಿ ಆಗೈತಲ್ಲ, ಸ್ವಲ್ಪ ವಂಡಿ ಗಿಂಡಿ ಕಟ್ಟಿದ್ದು ತೆಗೆದು ಒಂದು ಸ್ವಲ್ಪ ಇದು ಮಾಡಿ ಅಗಲ್ ಮಾಡಿ ನನ್ನ ಗಂಡ ಮುಂದೆ ಹೋಗ್ಯಾನ. ನಾನು ಹೊಂಟೇನೀಗ, ಹೋಗಿ ಒಂಚೂರು ಕೆಲಸ ಮುಗಿಸ್ಬೇಕು. ಹೂನವ್ವ, ರೈತರಿಗೆ ಬಿಡೋದು ಕರ್ಮ. ಯಾ ಮಳೆ ಬರಲಿ ಗಾಳಿ ಬರಲಿ ಬೇಕಾದಲ್ಲಿ ತಮ್ಮ ಕೆಲಸ ತಾವು ಮಾಡ್ತಿರ್ಬೇಕು. ಪಾಪ ಹಂಗೈತಿ. ಈ ಹೊಲ ಖಾಲಿ ಬಿಟ್ಟಿಲ್ಲ ನೀಗ? ಇಲ್ಲವಾ, ಹೊಲ ಖಾಲಿ ಇಲ್ಲ, ಅಗಿ ನೀನು ಹೆಚ್ಚವಲ್ಲ. ಹೌದಾ? ಸುಟ್ರಿ ಹಾಕೊಂಡು ಹೋಗ್ಬಿಡಿವ, ಈ ಪರಿ ತಂಡಿ ಐತಿ. ಸುಟ್ರಿ ಇಲ್ಲ ಯವ್ವ, ನಾ ಏನು ಸುಟ್ರು ಹಾಕೊಂಡೇನಿ? ಸುಟ್ರಿ ಇಲ್ಲ, ಒಂದು ತಂದರ ತರ್ಬೇಕಾಗೈತಿ. ಪರಿ ಮಳೆಗಾಲ ಒಂದು ಜೊತೆ ತಂದರ ತರ್ಬೇಕಾಗೈತಿ. ನಾಷ್ಟ ಆತನ? ಇಲ್ಲಿ ಬಿಡಯ್ಯವ, ಎಲ್ಲಿ ನಾಷ್ಟ ತಂದಿ ಅತ್ತಾಗ ಸಾಕಾಗೈತವ ನನಗರ ಕಲ್ಲವ. ಬೆಳಿಗ್ಗೆದ್ ನಾಷ್ಟ ಏನು ಮಾಡೋದು ಅಂತೇಳಿ ಚಿಂತೆ ಮಾಡಿ ಮಾಡಿ ಅರ್ಧ ಸಣ್ಣ ಆಗತ್ತೇನೆ ಅಂತ ನನ್ನಂತರ ಹೊತ್ತಾಗ. ಯಾವ ಕಂಡು ಹಿಡ್ದಿದ್ದಾನೆ ಸುಡ್ಗಾಡ್ ನಾಷ್ಟನತ್ತಾಗ. ಸುಮ್ಮನೆ ಗಿಡ ಗಂಟಿ ಸಪ್ಪಿ ಇವನ್ನ ತಿನ್ಕೊಂಡು ಅಡ್ಡಾಡಿದ್ರೆ ಬೇಷಿತ್ತತ್ತಾಗ. ಖರೆ ನಾನು ಅಲ್ಲ, ದಾಸಿ ಮಾಡಿದ್ರೆ ದಾಸಿ ಅಂತಾವು, ಪಡ್ಡು ಮಾಡಿದ್ರು ಪಡ್ಡ ಅಂತಾವು. ಪಡ್ಡು ಹಾಕೊಂತ ನಿಲ್ಬೇಕಲ್ಲ, ಅದನ್ನ ಹೇಳು. ಕೈಕಾಲನ ಬತ್ ಬಂದು ಹೋಗ್ತಾಗ. ಉಪ್ಪಿಟ್ಟು ಮಾಡಿದ್ರೆ ಯಾಕೆ ಯಾರು ತಿನ್ಬೇಕು ಅಂತಾವು. ಏನು ಮಾಡ್ಬೇಕಾತಿ ಇವಕ್ಕೆ ಕಲ್ಲವ? ನಾವೊಂದು ಹೇಳೆ, ಈ ಮನುಷ್ಯ ಹಿಂಗೆ ಆಗಬಾರ್ದಾಗಿತ್ತು. ಸುಮ್ಮನೆ ಅಲ್ಲೇ ಕಾಡಿನಾಗ ಹುಟ್ಟಿ ಏನು ಅಲ್ಲೇ ಗಿಡ ಗಂಟಿ ತಿನ್ಕೊಂತ ಅಡ್ಡಾಡ್ಕೊಂತ ಹುಯ್ ಜಿಂಗಲಲ್ಲ ಅಂತೇಳಿ ಅಡ್ಡಾಡ್ಕೊಂತಿದ್ದಿದ್ರೆ ಬೇಸ್ ಇರ್ತೈತಲ್ಲ. ನೀ ಕರೆಕ್ಟಾಗಿ ಹೇಳ್ತಿ ಬಿಡಗಿರ್ಜಿ, ಬೇಸ್ ಇರ್ತಿತ್ತು, ಆದ್ರೆ ಅಡ್ಡಾಡ್ಬೇಕಲ್ಲ. ಆಯ್ತು, ನೀ ಇವ ನಂಗೆ ನಿಂತ್ರು ಹೊತ್ತಕತಿ. ನೀ ಏನು ಆರಾಮ್ ಮನ್ಯಾಗಿರಕ್ಕಿವ ತಾಯಿ, ನಾ ಹೋಗ್ಬೇಕಲ್ಲಿ. ಒಂದು ಲೆಕ್ಕಕ್ಕೆ ಸಿಟಿಯಾಗಿದ್ದಾರೆ ಆರಾಮನ ಅಂತೇನು ನಾನಲ್ಲ. ಬಾಗಲ ಹಾಕೊಂಡು ಒಳಗೆ ಬೆಚ್ಚ ಕುಂದಿರ್ತಾರೆ. ಈ ಪರಿ ನನಗೆ ಈ ಪರಿ ನಡಗೆ ಬರಾಕತ್ತಿಲ್ಲ. ಮಾತಾಡಕ್ಕೆ ಹೊಲ್ದಾಗ ಹೋಗಿ ಮಾಡ್ಬೇಕಲ್ಲ, ತಣ್ಣೀರ ಕೈ ಇಟ್ಟಿಗೆ. ಅವ್ರದ್ರಾಗೂ ಹೊರಗೆ ದುಡಿಯಾಕೆ ಹೋಗಿರ್ತಾವಲ್ಲ, ಅವ್ರ ಬಾಳೆನೂ ಹಿಂಗೆ ಬಿಡ ಇವ ಪಾಪ. ಅಲ್ಲಲ್ಲಲ್ಲ ನೀರು ನಿಂತು ಗಟ್ರದಾಗ ಬೆಂಗಳೂರ ಪರಿಸ್ಥಿತಿ ನೋಡಿಯಾ? ಏನು ಆಟೋನ ತೇಲಾಡಕತ್ತೈತಿ, ಬಸ್ಸಿನ ಕುತ್ತಿಗೆಗೆ ಒಳಗೆಲ್ಲ ನೀರು ನುಗ್ಗ್ಯಾವು. ಆ ಬೈಕ್ ಅಂತರೂ ಬಿಡು ಅವು ಕಾಸ್ತ ಬೇಸ್ತ ಅಡ್ಡಾಡೋದು. ಇವ ಅವ್ರ ಪರಿಸ್ಥಿತಿ ನೋಡಿಯಾ? ದೇವ್ರೆ, ಅವು ಹೊರಬಿದ್ದು ಮನೆ ಕಾಣ್ಬೇಕಾದ ಸತ್ ಮಾಜನ್ಮ ಕಂಡು ಬರ್ತಾವ. ನಾವ ಹಂಗಾಗೈತಿ. ಆಯ್ತು ತೋರ್, ನಾ ಬರ್ತೇನೆ ತೋರ, ಇವ ನಾ ಹೋಗ್ತೀನಿ. ಚಾ ಕುಡ್ದಾಗ ಕಲವ? ಅಯ್ಯೋ, ನನ್ನ ಗಂಡನ ಕೈಯಾಗ ತರ್ಮಸ್ ಕೊಟ್ಟೇನಿ. ಆಮೇಲೆ ಬಿಸಿ ರೊಟ್ಟಿ ಮಾಡಿದ್ದೆ, ಅದನ್ನೂ ಅವ್ನ ಕೈಯಾಗ ಕೊಟ್ಟೇನಿ, ತಿನ್ಬೇಕು. ಅಲ್ಲೇ ಹೋಗಿ ಒಂದು 10 ಗಂಟೆ ಅಷ್ಟೊತ್ತಿಗೆ, ಇದನ್ನು ಈಗ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಟ್ಟು 10 ಗಂಟೆ ಅಷ್ಟೊತ್ತಿಗೆ ಅಲ್ಲೇ ನಾಷ್ಟ ಮಾಡ್ತೇವೆ ಗಂಡ ಎಂತಿ. ಆಯ್ತು ತೋರುವ, ಹೋಗ್ಲಿ ಬರಲಿ, ಭಡೆ ಬರಲಿ, ಮನೆಗೆ ಬರಲಿ. ಇವಂಗೆ ಹೆಂಗೆ ಬೀಳ್ತಾವೆ ನೋಡಿ ಇವಂಗೆ. ಆದರೂ ಅಲ್ಲಿ ಹೋಗಿ ಅನ್ನ ಎಷ್ಟೊತ್ತಿಗೆ ಬರ್ತಾನೆ, ನೀವು ರಪ್ಪನಾರ ಕಳಿಸ್ತೇನೆ ತಡಿ. ಏನ್ರಿ ರೀ ರೀ ಸುಖ ಅಂದ್ರೆ ಇವ್ರದ್ದು ನೋಡು. ನಾನು ಇಲ್ಲಿ ನಾಷ್ಟಕ್ಕೆ ಏನು ಮಾಡ್ಬೇಕು? ಹುಡುಗ ಅತ್ತಾಗ ಹೋಗೈತಿ. ಕೆಲಸ ಹೆಂಗಪ್ಪ ಈಗ? ಈ ಕರೆಂಟ್ ಹೋಗೋದ್ರೊಳಗೆ ಒಟ್ಟು ಏನಾರ ಮಾಡ್ಕೋಬೇಕಲ್ಲ ಅಂತ ನನ್ನ ಬಾಳೆ ನನಗೆ. ಇವ್ರದೊಂಥರ ರಾಡ್ಯತ್ತಾಗ ಮಕ್ಕೊಂಡು 2 ದಿನ ಆಯ್ತು ನೋಡಿ. ಈ ಪರಿ ಉಣ್ಣೋದು ಅಲ್ಲೇ ಮಕ್ಕಳೋದು, ಚರಿಗೆ ತೊಗೊಂಡು ಹೋಗೋದು, ಬರೋದು, ಮಕ್ಕಳೋದು, ಹೇಳೋದು, ನೀರು ಕುಡಿದು ಮಕ್ಕಳೋದು, ಚಾ ಕುಡಿದು ಮಕ್ಕಳೋದು. ಇವ ಏನು ಮನುಷ್ಯನೇ ಇವ ಆತಾಗ. ಹೇಳ್ತೀರ ನೀರು ತಂದು ಹೋಗ್ಲೇ? ಏರ್ ಕಾಟೋ ಬರ ಮಕ್ಕಳು ಈ ಪರಿ ತಂಡ ಏನು ಮಾಡ್ಬೇಕು? ಏನು ಹೇಳ, ಏನು ಬೇಕು? ಆ ಹುಡುಗ ಕೆರಿ ಕಡೆ ಆಡಕ್ಕೆ ಹೋಗೈತಿ. ಆ ಕೆರಿ ನೋಡಿದ್ರ ಆ ಪರಿ ತುಂಬೈತಿ. ನನಗೆ ಹೇಳಿ ಸಾಕಾಗೈತಿ. ಯಾ ಮಾಯಿಲೆ ಹೋಗ್ಯಾನ ಏನು, ಇಲ್ಲೇ ಕುಂದ್ರಪ್ಪ ಅಂತ ಹೇಳೇನು ನಾನು. ಆದ್ರೂ ನನ್ನ ಕಣ್ಣು ಮರಿಸಿ ಹೋಗ್ಯಾನ್ರಿ. ಒಟ್ಟು ಹೋಗಿ ಒಂದು ಬರ್ಲ್ ಕಡ್ಡಿ ತಗೊಂಡು ಚಬಕ ತಗೋ, ಇಲ್ಲಾಂದ್ರೆ ಸೀದಾ ಚಪ್ 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 ಕಾಲಿಗೆ ಹೊಡೆದು ಈ ಮಳೆಗಾಲ ಮುಗಿಯ ಮಟ್ಟ ಈ ಕೆರಿ ಕಡೆ ಏನು ಈ ಪರಿ ಮಳೆಯಾಗ ಬರಬಾರ್ದು ಅಂತ ಹೇಳಿ ಅಲ್ಲಿಂದ ರಮ 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 ಹೊಡ್ಕೊಂತವ. ಸಾಕಾಗೈತೆ ನನಗೂ ಹೇಳತ್ತಾಗ. ಇನ್ನು ಚುಚ್ಕಾಕಾಸಿ ಬರಿ ಹಾಕಿ ಈ ಮಳೆಗಾಲದಾಗ ಏನು ಅದು ಒಣಗ್ಲಾರ್ದ ಅದು ನೋವಾಗಿ ಅದನ್ನೇ ಯಾರು ಆಡಿ ನೋಡ್ಯಾರ. ಹೊಡ್ತಾನೆ ಹೊಡಿ ಒಂದು 4 ಒಂದು ಸ್ವಲ್ಪ ನಾತ್ ಸುಮ್ಮಕ್ಕನ ಹೆಂಗಂದ್ರೆ ನೆನಪಿಡ್ಬೇಕು. ಹಂಗೆ ಹೊಡ್ತಾ ಕರ್ಕೊಂಬರೋಗು. ಅಲ್ಲ, ಒಟ್ಟು ತಾಯಿ ಮಗ್ಗ ಇಬ್ರಿಗೆ ಒಂಚೂರು ನಾ ಕುಂತನಿ ನಿಂತನಿ ಆರಾಮ್ ಮಕ್ಕೊಂಡೇನಂದ್ರೆ ನೋಡಕ್ಕಾಗದಲ್ಲ ನೋಡಿ. ನಿಮಗೆ ಬಂದ ಬಿಡ್ತಾರೆ ಓಡಿ ಆಲಿ. ಹೋಲ್ ಬಿಡು. ಈಗ ಎಲ್ಲಿ ಆ ಕೆರೆ ಕಡೆ ಅದಾನ ಕರ್ಕೊಂಬರ್ಬೇಕಾ?
ಒಂದು ಚಾ ಮಾಡಿಕೊಡು ಕುಡಿದು ಹೋಗ್ಕಲಿ. ಚಾ ಹೋಗಂದ ತಗ 2 ಸಲ ಆತಿ ಕುಡಿದು ಅಲ್ಲೇ ಉಳ್ಳಿ ಬೀಳುದು ಮಾಡಕತ್ತಿ ಮತ್ತೆ ಚಾ ಕುಡಿತೀರಿ ಈಗ ನಡ್ತೀರಿ ಏನಂತೀರಿ ಕರ್ಕೊಂಬರೋದ್ರಿ ಮೊದ್ಲ ಹುಡುಗನ ಮನ್ಯಾಗಿದ್ರು ಒಂದ್ ಕಿರಿಕಿರಿ ಇಲ್ಲಂದ್ರ ಒಂದ್ ಕಿರಿಕಿರಿ ನಿಂದ ತಗ. ಅಲ್ಲ 3-4 ದಿನ ಆಗಕತ್ತ ನೀವು ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಂಗೆ ಇಲ್ಲ ಅನ್ನಕತ್ತಿರಲ್ಲ ಯಾಕಂತ ಕೇಳಾತೇನೆ ಅಲ್ರಿ ಮತ್ತೆ ಹಿಂಗಾದ್ರೆ ರೊಕ್ಕ ರೂಪಾಯಿ ಬರೋದು ಹೆಂಗಂತೇನೆ ನಾನು ನೋಡು ಕುಡಿದು ಕಡಿಮೆ ಮಾಡೇನಿ ಹೌದಾ ಬ್ಯಾಡ ಅಂತೇಳಿ ಈಗ ಹಿಂಗ ಒಟ ಹಚ್ಚಿದ್ರಿ ಇವತ್ತೊಂದು ದೊಡ್ಡ ಬಾಟ್ಲಿನ ಏರ್ಸ್ಕೊಂಬರ್ತೀನಿ. ಏನಾರ ಮಾಡ್ಕೊ ಹೋಗು. ಇಷ್ಟು ಸುಲಭನ ಈಕಿ ಬಾಯಿ ಮುಚ್ಚೋದು ಗೊತ್ತೇ ಇರ್ಲಿಲ್ಲ ನನಗೆ. ಮೊದ್ಲು ಹೋಗಿ ಕರ್ಕೊಂಬರ್ತೀನಿ ತಡಿ. ಇವಂಗ ಮತ್ತೆ ಈ ಸುಳೆ ಮಗ್ ಮತ್ತೆ ಸೈಕಲ್ ಬೇಕಂತ ಇವಂಗ ತಗೊಂಡು ಅಡ್ಡಾಡಕ ಮನೆಗೆ ಬರ್ಲಿ ಇವತ್ತೈತಿ. ಅಯ್ಯೋ ದೇವ್ರೆ ನೀರೇ ಕಾದಿಲ್ಲಲ್ಲ. ನೋಡೋಣ ತಡಿ. ಅಯ್ಯೋ ಟವಲ್ಲೇ ಬಿಟ್ಟು ಬಂದೆ ರೀ. ಟವಲ್ ಕೊಡ್ರಿ ಒಂಚೂರು ಅಲ್ಲೇ ಪಲ್ಲಂಗ ಮ್ಯಾಗ ಇಟ್ಟೆ ನೋಡ್ರಿ. ಟವಲ ಎಲ್ಲೈತಿ? ಪಲ್ಲಂಗದ ಮ್ಯಾಗ ಇಟ್ಟೆ ನೋಡ್ರಿ. ತಗೋರಿ ಮೇಡಮ್. ಹೊರಗೆ ಬಂದಿರಲ್ಲ ಅಲ್ಲೇ ಹೊರಗೆ ನಿಂತು ಕೊಟ್ಟಿದ್ರೆ ಹಾಕಿತ್ತಪ್ಪ ಕೊಡಿ. ಬಿದ್ದೆ ಬಿದ್ದೆ ಬಾತರು ಮಲ್ಲಿ ಲವಲ್ಲಿ ಬಿದ್ದೆ ಮೈಯಲ್ಲಾವದೆ ಇನ್ನೆಲ್ಲಿ ನಿದ್ದೆ ಬೇಬಿ ಬಿದ್ದೆ ಬಿದ್ದೆ ಬಾತರು ಮಲ್ಲಿ ಲವಲ್ಲಿ ಬಿದ್ದೆ. ಬಿಡ್ರಿ ಏನ್ ಅಯ್ಯಪ್ಪ ಹೋಗ ಜಳಕ ಮಾಡ್ಬೇಕು. ನಾನು ನಳ ಚಾಲು ಮಾಡಿ ಬಕೆಟ್ ತುಂಬಾ ಇರ್ತೈತಿ ಈಗ. ಹೋರಿ ನಾ ಜಳಕ ಮಾಡ್ಬೇಕು. ಅಲ್ಲ ನಮ್ಮವ್ವ ಒಂದ್ ಕೆಲಸ ಮಾಡಕ್ ಹಚ್ಬೇಡಕ್ಕೀಗ ಅಂತ ಹೇಳಾಳ ನನಗೂ. ಈಗ ನೀ ಜಳಕ ಮಾಡ್ತೀನಿ ಅಂದ್ರೆ ನಮ್ಮವ್ ಗೊತ್ತಾದ್ರೆ ಹೆಂಗ್ ಸಿಟ್ಟು ಬರ್ತದ ಗೊತ್ತಾ? ನಮ್ಮವ್ ಏನಿಲ್ಲ ಯಾಕ್ಲಾ ನೀ ಜಳಕ ಮಾಡಕ್ ಬಿಟ್ಟಿಕ್ಕಿಗೆ ಅಂತ ಜಗಳ ಮಾಡ್ತಾಳ ಮತ್ತೆ ಅದಕ್ಕೆ. ಏನ ಜಳಕ ಮಾಡಿದ್ರೆ ಬೈತಾರ ರೀ? ಅಲ್ಲಿ ನಿಂಗ್ ಜಳಕ ಮಾಡ್ಬೇಡ ಅನ್ಲಿಲ್ಲ, ನಾನೇ ಮಾಡಿಸ್ತೇನೆ ಬಾ. ಕೂದಲು ಬಿಚ್ಚಿದ್ರಿ ನನ್ ರಬ್ಬರ್ ಬ್ಯಾಂಡ್ ಕೊಡ್ರಿ ನೋಡ್ರಿ ಕೂದಲೆಲ್ಲ ಬಿಸ್ತ. ಆಹಾ ಈ ಲೂಸ್ ಹೇರ್ನಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಿ. ಎಷ್ಟು ಉದ್ದದವಲ್ಲಿ ನಿನ್ ಕೂದ್ಲ ಹಿಂಗ್ ಬರೀ ಎತ್ತರ್ಸ್ ಹಾಕೊಂಡ್ ಗೊತ್ತೇ ಆಗಂಗಿಲ್ಲ ನೋಡ್ ನಂಗೆ. ಸ್ವಲ್ಪ ಮಸ್ತ್ ಕಾಣತಿ. ಇಲ್ಲೋಡ ಬಾ ಹೇಳ ನಾನೇ ಜಳಕ ಮಾಡಿಸ್ತೀನಿ. ನೀ ಹಿಂಗೆ ಕುಂದ್ರು ತೆಲಿಗೆ ಎಣ್ಣೆ ಹಚ್ಚಿ ಜಳಕ ಮಾಡಿಸಿ ಅದೇನ ಅಂತ ಒಂದು ಹಾಡೈತಲ್ಲ ಅದೇ ಆ ಮಲ್ಲ ಪಿಕ್ಚರ್ ಒಳಗೆ ಹೆಂಡತಿಗೆ ಪ್ರಿಯಾಮಣಿ ಅವ್ರಿಗೆ ಪ್ರಿಯಾಂಕಾ ಅವ್ರಿಗೆ ಅವ್ರಿಗೆ ರವಿಚಂದ್ರನ್ ಅವ್ರ ಇದು ಏನಂತ ಜಳಕ ಮಾಡಿಸ್ತಾರಲ್ಲ ಹಂಗೆ ನಾನು ಮಾಡಿಸ್ತೇನೆ ಮಸ್ತಾಗಿ. ಹೊಟ್ಟಿಲಿದ್ದ ಹಿಂತಿಗೆ ರವಿಚಂದ್ರನ್ ಅವ್ರು ಎಷ್ಟು ಚಂದ ಜಳಕ ಮಾಡಿಸಿ ಹೋಗಿ ಎಲ್ಲ ಕಾಸಿ ಎಷ್ಟು ಚಂದ ಆರೈಕೆ ಮಾಡ್ತಾರ ನೋಡು. ಬಾ ನಾನು ಹಂಗ ಜಳಕ ಮಾಡಿಸಿ ಇದು ಲೋಬನ್ ಹಾಕಿ ತಲಿ ಕೂದಲ ಎಲ್ಲ ಕಾಸಿ ಒಣಗಿಸಿ ಏನ ಜೀವ ಮಾಡ್ತೀನಂತ ಏನಂತಿ ಕರಾಕ್ಲೆ ಬಚ್ಚಲ. ಯವ್ವಾ ನಾವು ಅಲ್ಲರಿ ಅಣ್ಣ. ಅಯ್ಯೋ ಕಬಾಬ್ ಮೇ ಅಡ್ಡಿಗತ್ತೆ ಇದು ಹಿಂದೇನ್ಲೇ ಅಪ್ಪ. ನೀನ್ ಹಿಂತಿಗಾರ ಜಳಕ ಮಾಡಿಸು, ಹಿಂತಿ ನಿನಗಾರ ಮಾಡಿಸ್ಲಿ. ಮೊದ್ಲು ಜಳಕ ಮಾಡಕ್ಕಿಂತ ಮುಂಚೆ ಬಾಗ್ಲು ಬಂದ್ ಮಾಡ್ಕೊರಿ. ರೂಮ್ ಬಾಗ್ಲನ್ನು ತೆಗೆದಿಟ್ಟಿರಿ, ಇಲ್ಲಿ ಬಚ್ಚಲ ಬಾಗ್ಲನ್ನು ತೆಗೆದಿಟ್ಟಿರಿ. ಇಲ್ಲಿಂದ ಮಾತು ಹೊರಗೆ ಕೇಳಿಸ್ತಾದವು. ಅವು ಅಲ್ಲೇ ಕುಂತ್ ನಗಾಕತ್ತಾಳ. ನಾನು ಅದಕ್ಕೆ ಎದ್ದು ಬಂದೆ. ಹೌದಾ? ಆಯ್ತಾಯ್ತು ನೀ ಬಾಗ್ಲ ಬಂದ್ ಮಾಡ್ಕೊಂಡು ಹೋಗು. ನಿಮ್ಮಿಂದಾಗಿ ನಂಗೆ ತಲೆ ಎತ್ಕೊಂಡು ಅಡ್ಡಾಡಂಗಿಲ್ಲ ಈಗ. ಹೋಗ್ರಿ ಅಲ್ಲಿ ನೋಡಿಲ್ಲ ಹೊರಗೆ ಅತ್ತಿಯವ್ರಿಗೆಲ್ಲ ಮಾತು ಕೇಳ್ತಂತ ಒಂಥರ ಮುಜುಗರ ಆಕತ್ರಿ. ಈಗ ಹೋಗಲ್ಲ ನಿಂದ್ರಕತ್ತು ಏನು ಅನಮರಿದಿ ತೆಗಿತೀರಪ್ಪ ನೀವು ಹೊತ್ತಾಗ. ಬಾಗ್ಲು ಬಂದ್ ಮಾಡಿ ಬರೋಕ್ಕಾಗಲ್ಲನ. ಹೋಗ್ಲಿ ಬಿಡ್ಲೆ ಈಗ ಹೆಂಗಿದ್ರು ಕೇಶ ಬಿಟ್ಟತೆ ಯಾಕೆ ತಲೆ ಕೆಡ್ಸ್ಕೊಂತೀವಿ. ಬಾ ಚಂದಾಗಿ ಜಳಕ ಮಾಡಿಸ್ತೀನಿ. ನಾನು ಇಲ್ಲೋಡ ಹಂಗ್ ಮಾಡ್ಲೇಬೇಕು. ನಾನು ಒಳ್ಳೆ ಗಂಡ ಅನ್ನಿಸ್ಕೊಳ್ಳೋದು ಬೇಡನ. ತಪ್ಪೆಲ್ಲ ನಿಂದ. ನಾ ಮೊದ್ಲ ಕೇಳಿದಾಗ ಹೋಗ್ಬಿಟ್ಟಿದ್ರೆ ಇಷ್ಟೆಲ್ಲ ಮಾತಾಡ್ತಿದ್ದಿಲ್ಲ ನಾನು. ಈಗ ಅದೆಲ್ಲ ಬಿಡು ಹೋಲಿ ಸುಮ್ಮನೆ. ಅಯ್ಯೋ ಬಕೆಟ್ ತುಂಬ ನೋಡು ಬಾಗ್ಲಾಕ್ ಬರ್ತೇನೆ. ಅಯ್ಯೋ ದೇವ್ರೆ ಇವ್ರು ಹೇಳಿದ ಮಾತೇ ಕೇಳಂಗಿಲ್ಲ ತಗ. ಆಯಾಗಿ ಕೊಳಿತಿರು ನೀನು ರಾಣಿಯಾಗಿ ಜಳಕ ನಾನೇ ಮಾಡಿಸುವೆ ಏನು ತಲೆಗೆ ಎಣ್ಣೆ ಹಚ್ಚಿ ಬಿಡುವೆ ಆಗ ನೀನೇ ಒಪ್ಪಿಕೊಳ್ಳುವೆ ತರ್ರಂ ತರ್ರಂ ತರ್ರಂ. ಚಿನ್ನು ಬಾಲ್ ಬಾಯಾಗ ಇಟ್ಕೋಬೇಡ ಬಂಗಾರ. ಇವ ಧೂಳಾಗಿರ್ತೈತಿ ನೆಲದ ಮ್ಯಾಗೆಲ್ಲ ಉಳ್ಳಾಡ್ಸಿರ್ತಿ ಬಾಯಾಗ ಇಟ್ಕೊಳತಿ ನೋಡು. ಹಬ್ಬ ಈ ಬೆಡ್ಶೀಟ್ ಬಂಗಾರ ನೋಡಿಲ್ ಚಿನ್ನ ನೋಡಿಲಿ ನಿಂಗಂತೇಳಿ ಹೊಸ ಬೆಡ್ಶೀಟ್ ತಗೊಂಡೇನಿ ಹಚ್ಚಾಕ. ಈ ಮಳೆಗಾಲದಾಗ ಬೆಚ್ಚಿದಕ್ಕತ್ ಬಂಗಾರ ಇದು ಹಚ್ಕೊಂಡ್ರೆ ಖುಷಿ ಆಯ್ತ ನಿಂಗೆ. ನಾನು ಹಳೆ ಸ್ವೀಟ್ರಿ ಎಲ್ಲದಾವ ನೋಡ್ತೇನೆ ತಡಿವಾ. ಎಳ್ದಾಡ್ಬೇಡಿ ಇವನ್ನ ಏನ ಇಲ್ಲೇ ಟಿಜೂರಾಗ ಇಟ್ಟಿದ್ದೆ. ಅನು ಈ ಮಾಡತಿ ಬರ್ರಿ ಇತ್ತೀರ. ನಾನು ಇಲ್ಲೇ ಟಿಜೂರಾಗ ಇದು ಇಟ್ಟಿದ್ದೆ ಹೊಚ್ಕೊಳ್ಳೋದು ಬೆಡ್ಶೀಟ್ ಆಮೇಲೆ ಇದು ನನ್ನ ಸ್ವೀಟ್ರ್ ಎಲ್ಲ ಇಟ್ಟಿದ್ದೆ. ಸ್ವೀಟ್ರ್ ಕಾಣವಲ್ತು ಅದಕ್ಕೆ ಹುಡುಕಾಡಕತ್ತೇನೆ. ಇಲ್ಲಿ ಇಟ್ಟಿದ್ದೆ. ನೀವೇನಾರು ನೋಡಿರೇನ್ರಿ ಇತ್ತೀರ? ನಂದು ಅದೇ ಆರೆಂಜ್ ಕಲರ್ ಸ್ವೀಟ್ರ್ ಇತ್ತಲ್ಲ ನಾನು ಅದ ಹುಡುಕಾಡಕತ್ತೇನೆ. ಇಲ್ಲೇ ಇಟ್ಟಿದ್ದೆ ಕಾಣವಲ್ತಪ್ಪ. ಆಮೇಲೆ ಒಂದು ಬೆಡ್ಶೀಟು ಕಾಣವಲ್ತು. ಒಳಗಿನ ಲಾಕರ್ದಾಗ ಏನಾರ ಆಯ್ತಾ ಏನೋ ಇಲ್ಲ. ಇವಷ್ಟು ಬಂಗಾರ ಡಿಬ್ಬಿ ಹೇಳಿದ್ದೇನೆ ಏನು ನಾನು. ಅಲ್ಲ ಅವು ಅಷ್ಟು ನಿಮ್ಮ ಬಂಗಾರನ? ಹೌದು ಹೇಳ್ತೀರ ಮತ್ತು ನನ್ನ ಟೀಚರ ನನ್ನ ಬಂಗಾರ ಇರ್ಲಾರ್ದ ಇನ್ಯಾರ್ದು ಇರ್ತೈತಿ. ಅಲ್ಲ ನಾನು ಸರಿ ಎತ್ತನಂಗೆ ನೋಡಿದ್ದೇ ಇಲ್ಲ. ಒಂದು ಕಮ್ಸೆ ಕಮ್ಮಿ ಅಂದರೂ ಎಷ್ಟು ಡಬ್ಬಿ?
1 2 3 4 5 6 7 8 9 10 ಡಬ್ಬಿ ಅದಾವಲ್ಲ. 10 ಡಬ್ಬಿ ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಡಬ್ಬಿನೇ ಅದಾವು. ಏನೇನು ಅದಾವ ಅದ್ರಾಗ? ಅಯ್ಯೋ ಅತ್ತಿಯರ, ನಾನು ಅದಾವಪ್ಪ ಸುಮಾರು ಅದಾವು. ಒಂದು 4-5 ಜೊತೆ ಕಿವ್ಯಾನು ಅದಾವು. ಆಮೇಲೆ 2 ಲಾಂಗ್ ನೆಕ್ಲೆಸ್ ಐತಿ, 2 ಶಾರ್ಟ್ ನೆಕ್ಲೆಸ್ ಅದಾವು. ಆಮೇಲೆ ಒಂದು 4 ಬಳಿ ಬೇರೆ ಅದಾವು. ಆಮೇಲೆ ಒಂದು 2 ಬಳಿ ಬೇರೆ ಅದಾವು. ಆಮ್ಯಾಗ ಮತ್ತೆ ಇದು ಏನದ, ಅವು ನಿನ್ನೆ ಒಂದು ಜೊತೆ ಹೊಸ ತಂದಿದ್ದು ಉಂಗುರ ಒಂದು 8 10 ಅದಾವು. ಆಮೇಲೆ ಮತ್ತೆ ಯಾವಪ್ಪ, ಇಷ್ಟೇ. ಇದು ಅತ್ತಿಯರ, ಮತ್ತೆ ಎಲ್ಲಾರ ಹೊಂಟ್ರೆ ಬೇಕಾಕೈತಿ ಡ್ರೆಸ್ಸಿನ ಮೇಲೆ ಅಂತ ಒಂದು ಬ್ರಾಸ್ಲೆಟ್ ಐತಿ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ಒಂದು 4 ಇವು ಅದಾವು, ಏನದು ಸಿಂಪಲ್ ಬಳಿ ಚೂಡಿದಾರ್ ಮೇಲೆ ಹಾಕೊಳ್ಳುವಂಥದ್ದು ಸೀರೆ ಬಿಟ್ಟು ಅದು ಅದಾವು. ಆಮೇಲೆ ಒಂದು ಪದಕದ ಸರ ಮಾಡಿಸ್ಕೊಟ್ಟಿದ್ದೈತಿ, ಅವಲಕ್ಕಿ ಸರ ಐತಿ. ತುಸ ಬಂಗಾರ ಆಗ್ಲಿಲ್ಲ ಬಿಡ, ಜಗ್ ಬಂಗಾರ ಮಾಡಿಸ್ಕೊಟ್ಟಾಳ ಬಿಡ ನಿಮ್ಮವ್ವ. ರೊಕ್ಕಿದ್ದಾರವ ಮಾಡಿಸ್ತೀರಿ, ನಮ್ಮಂಥವು ಏನು ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ? ಏನಿಲ್ಲ. ಅದಾಗ ಅದು ಸ್ವೆಟ್ರು ಮತ್ತು ಇದ್ರ ಬೆಡ್ಶೀಟು 2 ನಾ ಆಗಲ್ಲ ತಗೊಂಡೇನಿ. ಆಗಲ್ಲಂದ್ರೆ ನೀನು ತಗೊಂಡೇನಿ. ಸ್ವೆಟ್ರು ಬೆಡ್ಶೀಟ್ ತಗೊಂಡಿರ? ಎದಕ್ಕೆ ರೀತಿಯರ? ಅದು ಏನಿಲ್ಲ, ಬೆಡ್ಶೀಟ್ ಮತ್ತು ಆಕಿ ಹೊಚ್ಕೊಳಕ್ಕೆ ಮೀನಾಕ್ಷಿಗೆ ಬೇಕಲ್ಲ ಬೆಚ್ಚಗೆ, ಮತ್ತು ಕೂಸಿಗೆ ತಂಪಕತ್ತಲ್ಲ, ಆಕಿಗೆ ಕೊಟ್ಟೆ. ಹೊಚ್ಕೊರ್ವ ನೀನು ನಿನ್ನ ಖುಷಿನ ಕರ್ಕೊಂಡು ಬೆಚ್ಚಗ ಅಂತ ಕೊಟ್ಟೆ. ಅದು ಚಂದ ಇತ್ತು ಬೆಡ್ಶೀಟ್, ದಪ್ಪಗಳು ಕೂತೀನಿ. ಈಗಿಲ್ಲಿ ಇಟ್ಟಿಯಲ್ಲ ಇಂಥದ ಇತ್ತದ, ಅದಕ್ಕೆ ಅಲ್ಲಿ ಕೊಟ್ಟೇನಿ. ಆಮ್ಯಾಗ ಇದು ಏನೋ ಸ್ವೆಟ್ರ್ ಆಕಿಗೆ ತಂದಿಲ್ಲ ಮೀನಾಕ್ಷಿಗೆ, ಹಾಗಾಗಿ ಇದನ್ನ ಹಾಕೋರ್ವ ಈಗ ಬೆಚ್ಚಗಾಕತ್ತೆ ಅಂತ ಕೊಟ್ಟೆ. ಆಮೇಲೆ ನಿನ್ನ ಮಗಳು ಒಂದಿಷ್ಟು ತಲೆ ಕಟ್ಟು ಕುಂಚಿಗೆ ಅವು ಇವು ಅಂಗಿ ಪಂಗಿ ಇದ್ವಲ್ಲ, ಅವನ್ನ ಆಕಿಗೆ ಕೊಟ್ಟೇನಿ ಖುಷಿಗೆ ಹಾಕಕ್ಕೆ. ನಿಂಗೆ ಬೇಕನ ಮತ್ತೆ ಇಸ್ಕೊಂಬಂದು ಕೊಡ್ತೇನೆ ಹೊಳ್ಳಿ. ಬೇಡ ಇರ್ತೀರ, ಅವನ್ನೇ ಕಿಸ್ಕೊಂಬರ್ತೀರಿ. ಬೇಡ, ನಾನೆಲ್ಲ ಸ್ವಚ್ಛ ಮಾಡಿ ಒಗದು ತೆಗೆದಿಟ್ಟಿದ್ದೆ. ಹಿಂಗೆ ಬರೀ ಇದೇನು ಸೀಸನ್ನಾಗ ಅಷ್ಟೇ ತೆಗೆದಿರ್ತೇನೆ ನಾನು. ಇರಲಿ ಬಿಡ್ರಿ, ಆಕೆ ಹಾಕೊಂಡ್ರೆ ಮತ್ತೆ ಆಕಿನೇ ಹಾಕೋಬೇಕು ಈಗ ಮೇನ್. ಇರಲಿ ಹಾಕೊಂಡಾಳಂದ್ರೆ ಪರವಾಗಿಲ್ಲ. ನೋಡೋಣ, ಆದರೆ ಒಂದು ಜೊತೆ ಹೊಸವು ನಾಳೆ ತರ್ತೇನೆ. ತಂದು ಆಕಿಗೆ ಹೊಸ ಕೊಟ್ಟು ನಾನು ಹಳೆವು ನಾನು ಇಸ್ಕೊತೇನೆ ಅಂತ. ಏನು ಸರಿ ಅತ್ತಿಯರ ಅಂದಂಗೆ ನಿನ್ನ ಬಂಗಾರ ಡಬ್ಬಿ ಗಿಬ್ಬಿ ನಾ ಮುಟ್ಟಿಲ್ಲವ, ಅದ್ರ ಚಾವಿನೂ ಇದ್ದಿದ್ದಿಲ್ಲ ಬಿಡಿ. ಈಗ ನೀ ತೆಗ್ದು ಇದೇನಿದೆ ಶೂಟ್ ಇದು ಹೊಚ್ಕೊಳ್ಳೋದು ನಿನಗಿಟ್ಟೇನೆ? ಹೌದ್ರಿ ಅತ್ತಿಯರ, ಒಂದು ಆ ಕಡೆ ಐತಲ್ಲ ಅದು ಹಾಕಿದ್ದು ಚಿನ್ನು ಹೊಚ್ಚಕ್ಕೆ ತೆಗ್ದೇನಿ. ಇನ್ನೊಂದು ನಮ್ಮಿಬ್ರು ಗಂಡ ಹೆಂಡತಿಗೆ ತಗೊಂಡೇನಿ. ಮೆತ್ತನು ಈ ಬೇಸಿಗೆ ಹೊಚ್ಕೊಳ್ಳೋವನ್ನೆಲ್ಲ ತೆಗೆದಿಟ್ಟೆ. ನಿನ್ನೆ ಮಿಷನ್ಗಾಗಿ ಸ್ವಚ್ಛ ಮಾಡಿ ತೆಗೆದಿಟ್ಟೇನೆ. ಇವು ಮಳೆಗಾಲದ ಹೊಚ್ಕೊಳ್ಳೋ ಅಷ್ಟೇ, ಅದಕ್ಕೆ ಹೊರಗೆ ತೆಗೆದೆ. ಹೌದನ? ಇದ್ರಾಗ ಒಂದು ಕೂಡ ನನಗೆ ಥಂಡಿ ಅಂದ್ರೆ ಥಂಡಿ, ರಾತ್ರಿ ಸಮಾಧಾನನೂ ಆಗೋದಿಲ್ಲ ಒಟ್ಟು. ನನ್ನ ಕಡೆ ದಪ್ಪಂದಿಲ್ಲ ಇಲ್ಲ, ಅದಕ್ಕೆ ನಂದಾರ ತೆಳ್ಳಗೈತಿ. ಒಂಚೂರು ಇದ್ರಾಗ ಒಂದು ಯಾವ್ದಾರು ಕೊಡ್ತೀಯಾ? ನಿನ್ನ ಕಡೆ ಅದಾದವಲ್ಲ ಮತ್ತೆ ತಕೋ. ಎಲ್ಲದವ್ರಿ ಅತ್ತಿಯರ? ಇದ್ದಿದ್ದು ಒಂದು ಅಲ್ಲಿ ಕೊಟ್ಟಿರಿ, ಇದ್ದಿದ್ದೆ 3, ಅದ್ರಾಗ 2 ಇಲ್ಲಿ ಇಟ್ಕೊಂಡೀನಿ. ಏನಾಗಲ್ಲ, ಒಂದು ಬೆಡ್ಶೀಟ್ ಬಿಟ್ಟು ಇನ್ನೊಂದು ಬೆಡ್ಶೀಟ್ 2 ಪದರ ಮಾಡಿ ಹೊಚ್ಕೋರಿ, ಏನಾಗಲ್ಲ. ಅಲ್ಲ ಆಗಲಿ ಬಿಡವ, ನಮ್ಗೆ ವಯಸ್ಸಾದವ್ರಿಗೆಲ್ಲ ಯಾಕೆ. ಹೋ ಆತು ಒಯ್ರಿ. ಇದು ಸಿಮೆಂಟ್ ಕಲರಿನ ತೊಗೋತೇನೆ. ಎಂಥ ಜನನ ಏನೋ, ನಮ್ಮನ್ಯಾಗ ಒಬ್ರು ಪರ್ಮಿಷನ್ ಇಲ್ಲದೆ ಇನ್ನೊಬ್ರು ಟಿಜಿರಿ ಒಳಗೆ ಕೈ ಇಡಲ್ಲ. ಅಂಥದ್ದು ಇವ್ರು ನಾನು ಇಲ್ಲದೆ ಇದ್ದೊತ್ನಾಗ ಇವನ್ನೆಲ್ಲ ಚೆಕಪ್ ಮಾಡ್ತಾರೆ. ನಾನು ಅಂಥಕ್ಕೆ ಚಾವಿ ಹಾಕಿ ಚಾವಿ ತೊಗೊಂಡೋಗಿದ್ರೆ ಆಕಿತ್ತು. ಪುಣ್ಯಕ್ಕೆ ಬಂಗಾರ ಡಬ್ಬಿ ಚಾವಿ ತೆಗೆದಿಟ್ಟಿದ್ದೆ. ಇನ್ನು ಅದನ್ನು ತೊಗೊಂಡು ಯಾರಿಗೆ ಕೊಟ್ಟಿರ್ತಿದ್ರೆ ಯಾರಿಗೆ ಗೊತ್ತು. ಹೋಗ್ಲಿ ಬಿಡು, ಪಾಪಕ್ಕಿಗೂ ಮೀನಾಕ್ಷಿಗೆ ಈಗ ಸದ್ಯಕ್ಕೆ ಬೆಚ್ಚಗೆ ಇರ್ಬೇಕು. ಹೊಚ್ಕೊಂಡಿದ್ದು ಒಳ್ಳೇದೇ ಆಯ್ತು. ಹೋಗ್ಲಿ, ಇನ್ನೊಂದು ಜೊತೆ ಹೊಸ ತಂದು ಕೊಡ್ತೇನೆ, ಆಕಿಗೂ ಕೊಟ್ಟು ನಾನು ತೊಗೋತೀನಿ.